ನವರಾತ್ರಿಯ 5ನೇ ದಿನ ದುರ್ಗಾ ಮಾತೆಯನ್ನ ಸ್ಕಂದ ಮಾತಾ ಅಂತ ಕರೆಯಲಾಗುತ್ತೆ. ಇಲ್ಲಿ ಆಕೆ ಮಾತೆಯಾಗಿದ್ದು ಯಾರಿಗೆ ಅಂತ ಕೇಳಿದ್ರೆ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಅಂತ ನಾವು ಯಾರಿಗೆ ಕರಿತೀವೋ ಅವರಿಗೋಸ್ಕರ ಇವಳು ಸ್ಕಂದ ಮಾತೆಯಾದಳು. ಆಕೆ ತನ್ನ ತೊಡೆಯ ಮೇಲೆ ಸುಬ್ರಹ್ಮಣ್ಯನನ್ನ ಕೂರಿಸ್ಕೊಂಡಿರೋದ್ರಿಂದ ಆಕೆಯನ್ನ ಸ್ಕಂದ ಮಾತೆ ಅಂತ ಕರೆಯಲಾಗುತ್ತೆ. ನಾವು ಚಿತ್ರಗಳನ್ನು ಕೂಡ ಹಾಗೆ ನೋಡ್ತೀವಿ. ಹಾಗಾದ್ರೆ ಈ ಸ್ಕಂದ ಮಾತೆಯ ವಿಶೇಷತೆ ಏನು? ನೀವು ಕೇಳಬೇಕು ಅಂದ್ರೆ ನನ್ನನ್ನ ಫಾಲೋ ಮಾಡಲೇಬೇಕು. ನನ್ನ ಚಾನೆಲ್ನ ಹೆಸರು ಆದ್ಯನ್ ಮೀಡಿಯಾ. ದೇವತೆಗಳ ಸೈನ್ಯದ ಸೇನಾಧಿಪತಿಯಾದ ಭಗವಾನ್ ಕಾರ್ತಿಕೇಯನ ತಾಯಿಯಾಗಿ ಮಾತೆ ಸ್ಕಂದ ಮಾತೆಯನ್ನ ಪೂಜಿಸಲಾಗುತ್ತೆ. ಈಕೆ ಸಿಂಹದ ಮೇಲೆ ಕುಳಿತಿರುವ ತನ್ನ ಮಗುವನ್ನ ಹಿಡಿದಿರುವಂತೆ ಚಿತ್ರಿಸಲಾಗುತ್ತೆ. ಇದು ಶಕ್ತಿ, ರಕ್ಷಣೆ ಮತ್ತು ತಾಯಿ ಪ್ರೀತಿಯನ್ನ ಪ್ರತಿನಿಧಿಸುತ್ತೆ. ದೇವಿಗೆ 4 ತೋಳುಗಳಿವೆ ಮತ್ತು ಸಿಂಹವು ಅವಳ ವಾಹನವಾಗಿದೆ. ಅವಳು 2 ಕಮಲದ ಹೂಗಳನ್ನ ಕೈಯಲ್ಲಿ ಹಿಡಿದಿದ್ದಾಳೆ ಮತ್ತು ಅವಳ ಒಂದು ಕೈ ಯಾವಾಗಲೂ ಆಶೀರ್ವಾದ ಭಂಗಿಯಲ್ಲಿದೆ. ಅವಳ ಇನ್ನೊಂದು ಕೈ ಭಗವಾನ್ ಕಾರ್ತಿಕೇಯನನ್ನ ತನ್ನ ಮಡಿಲಲ್ಲಿ ಹಿಡಿದಿದ್ದಾಳೆ. ಸ್ಕಂದ ಮಾತೆಯನ್ನ ಪದ್ಮಾಸನ ಎಂದು ಕರೆಯಲಾಗುತ್ತೆ. ಇದು ಕಮಲದ ಮೇಲೆ ಕುಳಿತಿರುವುದನ್ನ ಸೂಚಿಸುತ್ತೆ. ನವರಾತ್ರಿಯ 5ನೇ ದಿನ ಬಣ್ಣ ಹಳದಿ ಮತ್ತು ನೀಲಿ ಶುಭಕರವಾಗಿದೆ. ಇವಳು ಬುಧ ಗ್ರಹವನ್ನ ಆಳ್ತಾಳೆ ಮತ್ತು ಅವಳನ್ನ ಪೂಜಿಸುವವರು ಕಾರ್ತಿಕೇಯನನ್ನ ಪೂಜಿಸಿದ ಪ್ರಯೋಜನವನ್ನ ಪಡಿತಾರೆ ಎಂಬ ನಂಬಿಕೆ ಇದೆ.